ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಬ್ಬದಂತೆ ಆಚರಿಸಬೇಕು. ಅದಕ್ಕೆ ಸಾಹಿತಿಗಳು, ಸಾಹಿತ್ಯಾಭಿಮಾನಿಗಳನ್ನು ಆಹ್ವಾನಿಸಬೇಕು. ಕನ್ನಡ ಪರ ಸಂಘಟನೆಗಳನ್ನು ಕರೆಯಬೇಕು. ಆದರೆ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಕೇವಲ ಸರ್ಕಾರಿ ಕಾರ್ಯಕ್ರಮವಾಗಿ ಸಮ್ಮೇಳನ ಮುಗಿಸುವ ಉದ್ದೇಶದೊಂದಿಗೆ ನಡೆಸಿದಂತಿದೆ. ನಿನ್ನೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದ್ದ ಕಾರಣ ಹಲವು ಮಂದಿಯಾದರೂ ಕನ್ನಡ ಭವನದತ್ತ ಬಂದಿದ್ದರು. ಆದರೆ ಇಂದು ಕೇವಲ ಶಾಲಾ ಮಕ್ಕಳಿಗೆ ಮಾತ್ರ ಸಮ್ಮೇಳನ ಸೀಮಿತವಾಯಿತು. ಇನ್ನು ಇಡೀ ದಿನ ಸಮ್ಮೇಳನದಲ್ಲಿ ಶಿಸ್ತಾಗಿ ಕುಳಿತಿದ್ದ ಮಕ್ಕಳಿಗೆ ಮಾತ್ರ ಮಧ್ಯಾಹ್ನದ ಊಟ ಸಿಗಲೇ ಇಲ್ಲ. ಮಕ್ಕಳಿಗಿರಲಿ, ಅಲ್ಲಿಗೆ ಬಂದ ಸಾಹಿತ್ಯಾಭಿಮಾನಿಗಳಿಗೂ ಊಟ ಸಿಗದೆ ಪರದಾಡಿದ ಸ್ಥಿತಿ ನಿರ್ಮಾಣವಾಯಿತು. ಊಟಕ್ಕಾಗಿ ಜನರ ನೂಕುನುಗ್ಗಲು ನೋಡಿ ಸಮ್ಮೇಳನಕ್ಕೆ ಬಂದಿದ್ದ 5-6 ಮಂದಿಯೂ ಊಟದ ಸಹವಾಸವೇ ಬೇಡ ಎಂದು ಹೋಟೆಲ್ಗಳಿಗೆ ತೆರಳಿದ ಘಟನೆಯೂ ನಡೆಯಿತು. ಸಮ್ಮೇಳನಕ್ಕೆ ಅನುದಾನದ ಕೊರತೆ ಎನ್ನುತ್ತಿದ್ದ ಕಸಾಪ ಪದಾಧಿಕಾರಿಗಳು ಊಟದ ವಿಚಾರದಲ್ಲಿಯೂ ಶಿಸ್ತು ಪಾಲಿಸದ ಬಗ್ಗೆ ಸಾಹಿತ್ಯಾಭಿಮಾನಿಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಯ್ತು ಸರ್. ವಯಸ್ಸಾದವ್ರು ನಡೆಯೋಕ್ಕಾಗಲ್ಲ ಸರ್. ಅದು ಏನು ಸರ್, ಫುಲ್ ಬೆಂಗಳೂರು ಹೈವೇ, ಬಾಗೇಪಲ್ಲಿ ಟು ಬೆಂಗಳೂರು ಹೈವೇ ರೋಡಲ್ಲಿ ವಯಸ್ಸಾದವ್ರು ನಡ್ಕೊಂಬರ್ಬೇಕಾದ್ರೆ ಊಟ ಇಲ್ಲ, ನೀರಿಲ್ಲ, ಎಂಥದ್ದು ಇಲ್ಲ. ಅಲ್ಲಿ ನೀರು ಕೂಡ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಬೆಳಗ್ಗೆಯಿಂದ ಅಲ್ಲಿ ನೋಡ್ತಾ ಇದ್ದೀವಿ, ನೀರು ಕುಡಿಯೋಕೆ ಅಲ್ಲಿ ನೋಡ್ತಾ ಇದ್ದೀವಿ, ನೀರು ಕೊಡೋರೇ ಇಲ್ಲ ಅಲ್ಲಿ. ಅಂಥ ವ್ಯವಸ್ಥೆಯಲ್ಲಿ ಏನು ಸರ್ ನಾವು ಮಾಡೋದು? ಆದ್ರೂ ಸುಮಾರು ಅರ್ಧ ಕಿಲೋಮೀಟರ್ ನಡ್ಕೊಂಬರ್ಬೇಕು. ಊಟದ ಹಾಲ್ ಹತ್ರ, ಛತ್ರದ ಹತ್ರ ಬರಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಏನು ಫುಲ್ ಹೈವೇ ರೋಡಲ್ಲಿ ಬಂದು ಅದನ್ನು ದಾಟ್ಕೊಂಡು ಬಂದು ಇಲ್ಲಿ ಬರೋಟೊತ್ತಿಗೆ ನೂಕುನುಗ್ಗಲು. ಅಲ್ಲಿ ವ್ಯವಸ್ಥೆ ಮಾಡಿರೋರು ಸರಿ ಇಲ್ಲ. ನೂಕುನುಗ್ಗಲದಲ್ಲಿ ನಾವು ತಿನ್ನೋಕ್ಕಾಗಲೇ ಇಲ್ಲ ಸರ್. ನಾವು ಒಳಗಡೆ ಹೆಜ್ಜೆಡೋಕ್ಕಾಗಿಲ್ಲ, ಅಂತ ನುಗ್ತಾ ಇದ್ದಾರೆ. ಹಾಗಾಗಿ ಬೇಜಾರಾಗುತ್ತೆ, ನಾವು ತುಂಬ ಬೇಜಾರಾಗುತ್ತೆ ಸರ್. ಬಂದ್ಬಿಟ್ಟಿವಿ ಸರ್ ಈಚೆಗೆ. ಊಟ ಸಿಗದೆ ವಾಪಸ್ ಬಂದ ಹಲವು ಸಾಹಿತ್ಯಾಭಿಮಾನಿಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಸಮ್ಮೇಳನ ಕೇವಲ ಕಾಟಾಚಾರಕ್ಕೆ ಮತ್ತು ಸರ್ಕಾರಿ ಕಾರ್ಯಕ್ರಮವಾಗಿ ಮಾತ್ರ ನಡೆಸಲಾಗಿದೆ. ಇನ್ನು ಸಮ್ಮೇಳನಕ್ಕೆ ಬಂದ ಮಕ್ಕಳಿಗೂ ಊಟ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಅವ್ಯವಸ್ಥೆಗಳ ಆಗರವಾಗಿದ್ದರೂ ಈ ಬಗ್ಗೆ ಕಸಾಪ ಪದಾಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಸಾಹಿತ್ಯಾಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಮ್ಮೇಳನಾಧ್ಯಕ್ಷರ ವಿರುದ್ಧವೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಸ್ವರ ಮತ್ತು ಆಕ್ರೋಶ ವ್ಯಕ್ತವಾಗಿದೆ. ಸಮ್ಮೇಳನಾಧ್ಯಕ್ಷರು ಸುಳ್ಳು ಇತಿಹಾಸ ಬರೆದು ನೈಜ ಇತಿಹಾಸವನ್ನು ಮರೆಮಾಚುವ ಕೆಲಸ ಮಾಡಿದ್ದಾರೆ. ಇಂತಹ ಸುಳ್ಳು ಸಾಹಿತ್ಯದ ಸಾಹಿತಿಗೆ ಸಮ್ಮೇಳನಾಧ್ಯಕ್ಷರಾಗಿ ಮಾಡಿರುವುದು ವಿಪರ್ಯಾಸ ಎಂದು ನೆಟ್ಟಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅವರು ಚಿಕ್ಕಬಳ್ಳಾಪುರದ ಇತಿಹಾಸದ ಬಗ್ಗೆ ಬರೆದಿರುವುದೆಲ್ಲ ಸುಳ್ಳು, ಅದರ ನೈಜ ಇತಿಹಾಸವನ್ನು ಪ್ರಕಟಿಸಲಾಗುವುದೆಂದು ನೆಟ್ಟಿಗರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಇಂದು ಸಮ್ಮೇಳನದ ವೇದಿಕೆಯಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳಿಗೂ 50 ಮಂದಿ ಕಸಾಪ ಸದಸ್ಯರೇ ಇರಲಿಲ್ಲ ಎಂಬುದು ಪ್ರತ್ಯಕ್ಷದರ್ಶಿಗಳ ನೇರ ಆರೋಪವಾಗಿದೆ. ಕೇವಲ ಶಾಲಾ ಮಕ್ಕಳನ್ನು ಕರೆತಂದು ಅನುದಾನವನ್ನು ವೆಚ್ಚ ಮಾಡುವುದಕ್ಕೆ ಮಾತ್ರ ಸಮ್ಮೇಳನ ನಡೆಸಲಾಗಿದೆ. ಹಿರಿಯ ಸದಸ್ಯರಿಗೆ ಸಮ್ಮೇಳನಕ್ಕೆ ಆಹ್ವಾನವೇ ನೀಡಿಲ್ಲ. ಸನ್ಮಾನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಯಾರೊಂದಿಗೂ ಚರ್ಚೆ ಮಾಡದೆ ಸರ್ವಾಧಿಕಾರಿ ಧೋರಣೆ ಅನುಸರಿಸಲಾಗಿದೆ ಎಂದು ಕಸಾಪ ಸದಸ್ಯರೇ ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಸಂಭ್ರಮದಿಂದ ನಡೆಯಬೇಕಿದ್ದ ಕನ್ನಡ ಹಬ್ಬ ಕೇವಲ ಕನ್ನಡ ಭವನ ಉದ್ಘಾಟನೆಗೆ ಮಾತ್ರ ಸೀಮಿತವಾಗುವ ಜೊತೆಗೆ ಜನರೇ ಇಲ್ಲದೆ ಶಾಲಾ ಕಾಲೇಜು ಮಕ್ಕಳಿಗೆ ಸಮ್ಮೇಳನ ನಡೆಸಿದ ಕೀರ್ತಿ ಪ್ರಸ್ತುತ ಕಸಾಪ ಪದಾಧಿಕಾರಿಗಳಿಗೆ ಒದಗಿ ಬಂದಿದ್ದು, ಸಮ್ಮೇಳನಕ್ಕೆ ಬಂದ ಮಕ್ಕಳಿಗೂ ಊಟ ನೀಡದೆ ಕಳುಹಿಸಿದ ಕೀರ್ತಿಯು ಅದೇ ಕಸಾಪ ಪದಾಧಿಕಾರಿಗಳಿಗೆ ಸಲ್ಲುತ್ತದೆ ಎಂದು ಹಿರಿಯ ಕಸಾಪ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.